ಹಾಯ್ ವಿದ್ಯಾರ್ಥಿಗಳ, ಇವತ್ತು ನಡೆದಂತಹ ದ್ವಿತೀಯ PUC ವಿದ್ಯಾರ್ಥಿಗಳ ಒಂದು ಸೋಷಿಯಾಲಜಿ ಅಂದರೆ ಸಮಾಜಶಾಸ್ತ್ರದ ಸಂಪೂರ್ಣವಾದಂತಹ ಕೀ ಆನ್ಸರ್ಸ್ಗಳನ್ನು ಇಲ್ಲಿ ನೋಡ್ತಾ ಹೋಗೋಣ. ಅಂದರೆ ಇವತ್ತು ನಡೆದಂತಹ ಒಂದು ಸಮಾಜಶಾಸ್ತ್ರದ ಕೀ ಆನ್ಸರ್ಸ್ಗಳು ನೋಡಿ. ಮೊದಲನೇ ಕ್ವಶನ್, 2011ರ ಜನಗಣತಿಯ ಪ್ರಕಾರ ಭಾರತದ ಲಿಂಗಾನುಪಾತ ಎಷ್ಟಿತ್ತು ಅಂದರೆ 940 ಇತ್ತು. ಎಷ್ಟಿತ್ತು? 940. ಎರಡನೇ ಪ್ರಶ್ನೆ ಎಷ್ಟು ಅಂದರೆ ಸರಿಯಾದ ಜೋಡಿಯನ್ನು ಗುರುತಿಸಿ ಬರೆಯಿರಿ ಅಂತ ಇದೆ ಇಲ್ಲಿ. ಹಾಗಾದರೆ ಸರಿಯಾದ ಉತ್ತರ ಯಾವುದು ಅಂದರೆ ಇಲ್ಲಿ ಎ ಬರುತ್ತೆ. ಸರಿಯಾದ ಆಪ್ಷನ್ ಎ ಆಪ್ಷನ್ ಸರಿಯಾದ ಉತ್ತರ. ಅಂದರೆ ಎರಡನೇ ಕ್ವಶನ್ಸಿಗೆ ಆಪ್ಷನ್ ಎ ಸರಿಯಾದ ಉತ್ತರ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಸುಲಭ್ ಇಂಟರ್ನ್ಯಾಷನಲನ್ನು ಸ್ಥಾಪಿಸಿದವರು ಯಾರು ಅಂದರೆ ಇಲ್ಲಿ ಬಿಂದೇಶ್ವರ ಪಾಠಕ್ ಅಂತ ಹೇಳ್ಬೋದು ನಾವು. ಬಿಂದೇಶ್ವರ ಪಾಠಕ್ ಸರಿಯಾದ ಆಪ್ಷನ್ ಇದು. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಪುಷ್ಕರ ವಾರ್ಷಿಕ ಜಾತ್ರೆ ನಡೆಯುವ ಸ್ಥಳ ಯಾವುದು ಅಂದರೆ ಇಲ್ಲಿ ಪುಷ್ಕರ ಸರೋವರ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಪುಷ್ಕರ ಸರೋವರ. ನೆಕ್ಸ್ಟ್ ಐದನೇ ಪ್ರಶ್ನೆ, ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಯಾರಂದರೆ ಬಸವೇಶ್ವರ. ಆಪ್ಷನ್ ಡಿ ಸರಿಯಾದ ಉತ್ತರ. ನೆಕ್ಸ್ಟು ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ನರಸಿಂಗನವರ ಪಿತೃಪ್ರಧಾನ ವಿಭಕ್ತ ಕುಟುಂಬದ ಪ್ರಮುಖ ಕೃತಿ ಯಾವುದು ಅಂದರೆ ಇಲ್ಲಿ ಸರಿಯಾದ ಉತ್ತರ ಇಲ್ಲಂ ಬರುತ್ತೆ. ಸರಿಯಾದ ಉತ್ತರ ಯಾವುದು? ಇಲ್ಲಂ ಸರಿಯಾದ ಉತ್ತರ ಬರುತ್ತೆ. ನೆಕ್ಸ್ಟ್ ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಚಾರ್ಲ್ಸ್ ಮೆಟಕಾಫ್ ಅಂತ ಬರುತ್ತೆ. ಇದು ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ, ನೆನಪಿಟ್ಕೊಳ್ಬೇಕು. ನೆಕ್ಸ್ಟ್ ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂಜಾರ ಬರುತ್ತೆ. ಎಂಟನೇ ಪ್ರಶ್ನೆ ಸರಿಯಾದ ಉತ್ತರ ಬಂಜಾರ ಬರುತ್ತೆ, ನೆನಪಿಟ್ಕೊಳ್ಬೇಕು. ನೆಕ್ಸ್ಟು ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಇಲ್ಲಿ MG ರಾವ್ ಅಂತ ಬರುತ್ತೆ. ಯಾವುದು? MS ರಾವ್. ಓಕೆ, MSA ರಾವ್ ಅಂತ ಬರುತ್ತೆ. ಇದು ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ. ನೆಕ್ಸ್ಟ್ 10ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಬಾರ್ಬಿ ಗೊಂಬೆಯನ್ನು ಅಮೇರಿಕದ ಡ್ಯಾಶ್ ಕಂಪ್ನಿಯು ತಯಾರಿಸುತ್ತದೆ. ಯಾವ ಕಂಪ್ನಿ ಅಪ್ಪ ಅಂದರೆ 10ನೇ ಪ್ರಶ್ನೆಗೆ ಮೆಟಲ್ ಕಂಪ್ನಿ. ಯಾವುದಪ್ಪ ಅಂದರೆ ಇಲ್ಲಿದೆ ನೋಡಿ, ಮೆಟಲ್ ಮಾರ್ಟ್ ಕಂಪ್ನಿ ಇಲ್ಲಿ ತಯಾರು ಮಾಡುತ್ತೆ. ಓಕೆ, ನೆಕ್ಸ್ಟ್ ಹೊಂದಿಸಿ ಬರೆಯಿರಿ ನೋಡಿ. ಹೊಂದಿಸಿ ಬರೆಯರಿಗೆ ಸರಿಯಾದ ಉತ್ತರ ಯಾವುದು ಅಂದರೆ ಹೊಂದಿಸಿ ಬರೆಯರಿಗೆ ನೋಡಿ ಇಲ್ಲಿ 11ನೇ ಪ್ರಶ್ನೆ, ಹೇಗೆ ಜನಸಂಖ್ಯೆ ವಿಭಜಕ ವರ್ಷ ಯಾವಾಗಾಯಿತು ಅಂದರೆ 1921ರಲ್ಲಿ ನಡೀತದೆ. ನೆಕ್ಸ್ಟು ಕೆನೆ ಪದರ್, ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಕೆ ಸಂತಾನಂ ಅಂತ ಬರುತ್ತೆ. ನೆಕ್ಸ್ಟ್ ಮೂರನೇದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿ 4ನೇ ಆಪ್ಷನ್ ಸರಿಯಾದ ಉತ್ತರ ಬರುತ್ತೆ, ಮುಂಬೈ. ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂದರೆ MS ಸ್ವಾಮಿನಾಥನ್ ಬರುತ್ತೆ. ಭೂಸಾ ಸಾಹಿತ್ಯ ಯಾವಾಗಾಯಿತು ಅಂದರೆ ಯಾರು ಇದು ಮಾಡಿದ್ದಾರೆ ಅಂದರೆ B ಬಸಲಿಂಗಪ್ಪ. ಇಷ್ಟು ಕರೆಕ್ಟಾಗಿ ನೀವು ಬರೆದ್ರೆ 5 ಮಾರ್ಕ್ಸ್ ಸಿಗುತ್ತೆ ಇದಕ್ಕೆ. ನೆಕ್ಸ್ಟು 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಭಾರತದ ಯಾವುದಾದ್ರೂ ಒಂದು ಪ್ರಾಚೀನ ಹೆಸರು ಬರೀರಿ ಅಂದರೆ ಭರತಖಂಡ, ಭರತ ವರ್ಷ, ಎರಡರಲ್ಲಿ ಯಾವುದು ಬೇಕಾದರೂ ಒಂದು ಬರಿಬೋದು. ಹರಿಜನ ಎಂಬ ಪದವನ್ನು ಜನಪ್ರಿಯಗೊಳಿಸಿದವರು ಯಾರು ಅಂದರೆ ಗಾಂಧೀಜಿಯವರು ಜನಪ್ರಿಯವನ್ನು ಗಳಿಸ್ತಾರೆ. SKDRDP ಅನ್ನು ವಿಸ್ತರಿಸಿ ಅಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮ ಅಂತ ಹೇಳ್ಬೋದು. ಭೂಪಾಲ್ ನಗರದ ವಿಷಾನಿಲ ದುರಂತಕ್ಕೆ ಕಾರಣವಾದ ಕಾರ್ಖಾನೆ ಯಾವುದು ಅಂದರೆ ಯೂನಿಯನ್ ಕಾರ್ಬೈಡ್ ಕಂಪ್ನಿ ಅಂತ ಹೇಳ್ಬೋದು. ಭಾರತದ ಮೊದಲ ವಾರ್ತಾಪತ್ರಿಕೆಯನ್ನು ಹೆಸರಿಸಿರಿ ಅಂದರೆ ಸಂವಾದ ಕೌಮುದಿ ಅಂತ ಹೇಳ್ಬೋದು. ನೆಕ್ಸ್ಟ್ 17ನೇ ಪ್ರಶ್ನೆ, ಡೆಮೋಗ್ರಫಿ ಎಂಬ ಪದದ ಹೇಗೆ ಉತ್ಪತ್ತಿಗೊಂಡಿದೆ ಅಂದರೆ ಲ್ಯಾಟಿನ್ ಭಾಷೆಯ ಗ್ರಾಪೆನ್ ಮತ್ತು ಡೆಮೋಸ್ 2 ಪದಗಳಿಂದ ಉತ್ಪತ್ತಿಗೊಳ್ತು. 18ನೇ ಪ್ರಶ್ನೆ ನೋಡೋಣ. ಪರಿಶಿಷ್ಟ ಜಾತಿಗಳ 2 ಸಮಸ್ಯೆಗಳು ಯಾವುದು ಅಂದರೆ ಒಂದು ಸಾಮಾಜಿಕ ಸಮಸ್ಯೆ, ಧಾರ್ಮಿಕ ಸಮಸ್ಯೆ, ಆರ್ಥಿಕ ಸಮಸ್ಯೆಗಳು. ಈ 3 ಸಮಸ್ಯೆಗಳನ್ನು ಬರೆದ್ರೆ ಸಾಕು. ನೆಕ್ಸ್ಟು 19ನೇ ಪ್ರಶ್ನೆ, ಸೂಕ್ಷ್ಮ ಹಣಕಾಸಿನ 2 ಪ್ರಕಾರಗಳು ಬರೀರಿ ಅಂತ ಹೇಳಿದರೆ ಔಪಚಾರಿಕ ಆರ್ಥಿಕ ಸಮಸ್ಯೆ, ಅನೌಪಚಾರಿಕ ಸಂಸ್ಥೆಗಳು ಅಂತ ಹೇಳೋದು. ಅಂದರೆ ಔಪಚಾರಿಕ ಆರ್ಥಿಕ ಸಂಸ್ಥೆಗಳು, ಅನೌಪಚಾರಿಕ ಸಂಸ್ಥೆಗಳು ಅಂತ ಹೇಳ್ಬೋದು. 20ನೇದು ಗ್ರಾಮ ಪಂಚಾಯತ್ 2 ಕಾರ್ಯಗಳನ್ನು ಹೆಸರಿಸಿ ಅಂದರೆ ಒಂದು ಸಾಮಾಜಿಕ ಕಾರ್ಯ, ಇನ್ನೊಂದು ಸಾರಿಗೆ ಕಾರ್ಯ. ಇಷ್ಟು ಬರೀಬೇಕಾಗುತ್ತೆ. ನೆಕ್ಸ್ಟ್ ಇನ್ನೊಂದು ನೋಡಿ, 25ನೇ ಪ್ರಶ್ನೆ ನೋಡೋಣ. 25ನೇ ಪ್ರಶ್ನೆ, ರಾಷ್ಟ್ರೀಯ ಭದ್ರತೆಯ ಸವಾಲುಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ಅಂದರೆ ಎಲ್ಲ ಪಾಯಿಂಟ್ಸ್ಗಳನ್ನು ಬರೀಬೇಕು ಅಂದರೆ ಒಂದು ಪ್ರಾಂತೀಯತೆ, ಪ್ರಾದೇಶಿಕವಾದ ಸವಾಲು, ಪ್ರಾಂತೀಯವಾದ ಪರಿಣಾಮಗಳು, ಪ್ರತ್ಯೇಕ ರಾಜ್ಯಕ್ಕಾಗಿ ಬೇಡಿಕೆ, ಪೂರ್ಣ ಪ್ರಮಾಣದ ರಾಜ್ಯಕ್ಕಾಗಿ ಬೇಡಿಕೆ, ಅಂತಾರಾಜ್ಯ ವಿವಾದಗಳು, ಕೋಮುವಾದ, ಭಾಷಾವಾದ, ಇವೆಲ್ಲವೂ ಕೂಡ ಇದ್ದಾವೆ. ಓಕೆನಾ. ನೆಕ್ಸ್ಟ್ ಇದರಲ್ಲಿ ಅವಿಭಕ್ತ ಕುಟುಂಬದ ರಚನಾತ್ಮಕ ಪರಿವರ್ತನೆ, ಅವಿಭಕ್ತ ಕುಟುಂಬದ ಅನುಕೂಲಗಳು ವಿವರಿಸ್ರಿಯಪ್ಪ ಅಂದರೆ ಆರ್ಥಿಕ ಒಂದು ಅನುಕೂಲ ಆಗುತ್ತೆ. ಆಮೇಲೆ
ಮನೋರಂಜನಾ ಅನುಕೂಲ ಆಗುತ್ತೆ ಮತ್ತು ಈ ಹಲವಾರು ರೀತಿಯ ಅನುಕೂಲಗಳು ಆಗ್ತವೆ. 30ನೇ ಪ್ರಶ್ನೆ ನಗರದ ಸಮಸ್ಯೆಗಳ ಪರಿಹಾರಗಳು ಅಂದರೆ ಇಲ್ಲಿ ಚರಂಡಿ ವ್ಯವಸ್ಥೆ ಮಾಡ್ಕೊಳ್ಬೇಕು ಮತ್ತು ದಾರಿ ದೀಪಗಳ ಸಮಸ್ಯೆಗಳನ್ನು ನಿವಾರಿಸ್ಕೊಳ್ಬೇಕಾಗತ್ತೆ ಮತ್ತು ಜನಸಂಖ್ಯೆ ಕಡಿಮೆ ಮಾಡಬೇಕು, ಆರ್ಥಿಕ ಪರಿಸ್ಥಿತಿಯನ್ನು ಬಗೆಹರಿಸಬೇಕಾಗತ್ತೆ. ಇವೆಲ್ಲವೂ ಕೂಡ ಬರಿಬೋದು. ಓಕೆ, ಸಮೂಹ ಮಾಧ್ಯಮದ ಕಾರ್ಯಗಳು ಕೂಡ ಈಸಿ ಇದೆ, ನೋ ಪ್ರಾಬ್ಲಮ್. ರೈತರ ಆತ್ಮಹತ್ಯೆ ತಡೆಗಟ್ಟು ಸರ್ಕಾರ ಕೈಗೊಂಡ ಹಲವಾರು ರೀತಿಯ ಕರ್ನಾಟಕ ರೈತ ಚಳವಳಿ ಸಂಕ್ಷಿಪ್ತವಾಗಿ ಭಾಳ ಈಸಿ ಕ್ವಶನ್ ಪೇಪರ್ ಇದೆ. ಓಕೆ, ಇಷ್ಟೆಲ್ಲ ನಿಮಗೆ ಹೇಳಿದ್ದೇನೆ. ಮತ್ತು ಜೊತೆಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್